ಕೇಂದ್ರ ಗೃಹ ಸಚಿವಾಲಯ ಮತ್ತು ಕೇರಳ ಹಾಗೂ ಪಶ್ಚಿಮ ಬಂಗಾಳದ ರಾಜ್ಯಪಾಲರ ಆಪ್ತ ಸಹಾಯಕರಿಗೆ ನೋಟಿಸು ನೀಡಿದ ಸುಪ್ರೀಂ ಕೋರ್ಟ್. ಕಾರಣ, ಕೇರಳ ಮತ್ತು ಪಶ್ಚಿಮ ಬಂಗಾಳದ ರಾಜ್ಯಪಾಲರುಗಳು ಕೇರಳ ಮತ್ತು ಪಶ್ಚಿಮ ಬಂಗಾಳ ಸರ್ಕಾರಗಳು ಮಂಡಿಸಿ ಕಳುಹಿಸಿದ್ದ ತಲಾ 8ಕ್ಕೂ ಹೆಚ್ಚು ಮಸೂದೆಗಳನ್ನು ಸಹಿ ಮಾಡದೆ, ಸರಕಾರದ ಜೊತೆಗೆ ಯಾವುದೇ ಪತ್ರ ವ್ಯವಹಾರ ಮಾಡದೆ, ಅನಗತ್ಯ ಮೌನ ವಹಿಸಿ ಮಸೂದೆಗಳನ್ನು ಅಡಿ ಹಾಕಿ ಇಟ್ಟುಕೊಂಡಿದ್ದಾರೆ. ವರ್ಷಕ್ಕೂ ಹೆಚ್ಚು ಕಾಲದಿಂದ ಮಸೂದೆಗಳಿಗೆ ಸಹಿ ಹಾಕದೆ ಕುಳಿತಿದ್ದಾರೆ ಎಂದು 2 ಸರಕಾರಗಳು ಸುಪ್ರೀಂ ಕೋರ್ಟಿನಲ್ಲಿ ಅರ್ಜಿ ಸಲ್ಲಿಸಿದ್ದವು. ಸಿಜೆಐ ಡಿ.ವೈ. ಚಂದ್ರಚೂಡ್, ನ್ಯಾಯಾಧೀಶರುಗಳಾದ ಜೆ.ಬಿ. ಪರ್ದಿವಾಲಾ, ಮನೋಜ್ ಮಿಶ್ರಾ ಅವರುಗಳಿದ್ದ ತ್ರಿಪಕ್ಷೀಯ ಪೀಠವು ಕೇರಳ ಮತ್ತು ಪಶ್ಚಿಮ ಬಂಗಾಳ ಸರ್ಕಾರಗಳ ವಾದವನ್ನು ಆಲಿಸಿದ ಬಳಿಕ ಕೇಂದ್ರದ ಗೃಹ ಸಚಿವಾಲಯ ಮತ್ತು ಪಶ್ಚಿಮ ಬಂಗಾಳ ಮತ್ತು ಕೇರಳದ ರಾಜ್ಯಪಾಲರುಗಳ ಆಪ್ತ ಸಹಾಯಕರುಗಳಿಗೆ ನೋಟಿಸು ಜಾರಿ ಮಾಡಿತು.